ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಅತಿಥಿ ಚನ್ನರಾಯಪಟ್ಟಣ JDS ಶಾಸಕ CS ಪುಟ್ಟೇಗೌಡರು. ಪುಟ್ಟೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪುಟ್ಟೇಗೌಡರೆ, ತಾವು ಬಹಳ ವರ್ಷಗಳಿಂದ JDSನಲ್ಲಿರೋರು, 3 ಬಾರಿ JDS ಶಾಸಕ. ಹಾಸನ ಜಿಲ್ಲೆ ಅಂದರೆ ಒಂದು ರೀತಿ JDS ಭದ್ರಕೋಟೆ. ಆ ಭದ್ರಕೋಟೆಯ ಬಿಟ್ಟು ಹೊರಟಿದ್ದೀರಿ, ಯಾಕೆ ಸರ್? ಇವತ್ತು ಭದ್ರಕೋಟೆ ಬಿಡಲಿಕ್ಕೆ ಹಲವಾರು ಕಾರಣಗಳಿದೆ. ನಾವು ರಾಜಕೀಯಕ್ಕೆ ಬಂದದ್ದೇ ಒಂದು ರೀತಿ ಆಕಸ್ಮಿಕ. ತಾವು 3 ಬಾರಿ ಶಾಸಕರಾದರೆ ಚನ್ನರಾಯಪಟ್ಟಣ ತಾಲೂಕಲ್ಲಿ ಸತತವಾಗಿ. ಪುಟ್ಟೇಗೌಡರು ಕೂಡ ಯಾವುದೇ ಡಿಸ್ಪ್ಯೂಟ್ ಇಲ್ಲದ ವ್ಯಕ್ತಿ ಚನ್ನರಾಯಪಟ್ಟಣದಲ್ಲಿ, ಯಾವುದೇ ಬೇರೆ ಡಿಸ್ಪ್ಯೂಟ್ ಇಲ್ಲ. ಆದರೆ ದಿಢೀರ್ ಅಂತ ಹೇಳಿ ದೇವೇಗೌಡರನ್ನ ನಂಬಿ ಇಷ್ಟು ವರ್ಷ ರಾಜಕಾರಣ ಮಾಡಿದವರು ಶಾಸಕ ಸ್ಥಾನಕ್ಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ತಾವು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಆದರೆ JDSನ್ನು ವಿರೋಧಿಸಕ್ಕೆ ಆರಂಭ ಮಾಡಿದ್ದೀರಿ, ಯಾಕೆ ಅಂತ ಕೇಳ್ತಾ ಇದ್ದೀನಿ. 94ರಲ್ಲಿ ಶಾಸಕನಾಗಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದಾಗ ನಾನು ವಿಧಾನಸಭೆನ ಎಂಟ್ರಿ ಆದವು. ಬಹುಶಃ ದೇವೇಗೌಡರು ಈ ರಾಜ್ಯದಲ್ಲಿ ಇದ್ದಂಥ 18 ತಿಂಗಳು ನಾವು ಕೆಲಸ ಕಾರ್ಯ ಮಾಡಿಕೊಂಡಿದ್ದು. ಸ್ವಲ್ಪ ಆಮೇಲೆ ಅವರು ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ದೇಶದ ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ ನಾವು ಎಲ್ಲೋ ಒಂದು ಕಡೆ ನಾವು ಮಾಡೋವಂಥ ಕೆಲಸ ಕಾರ್ಯಗಳನ್ನೆಲ್ಲ ಹದ್ದುಬಸ್ತಿನಲ್ಲಿಟ್ಟು ಶಾಸಕ ಮಾಡುವಂಥ ಕೆಲಸನೆಲ್ಲ ಬೇರೆಯವ್ರ ಕೈಲಿ ಮಾಡಿಸುವಂಥ ಕೆಲಸ ಪ್ರಾರಂಭ ಆಯಿತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ನಾನೊಬ್ಬ ಯಾರಿಗೋ ಇಂಜಿನಿಯರಿಗೆ ಬರ್ಕೊಟ್ರೆ ಅದಾಗ್ದಂಗೆ ಮಾಡೋದು, ಇನ್ನೊಬ್ರು ಅವ್ರಿಗೆ ಬೇಕಾದವ್ರು ಮಾಡಿ ಅವರ ಹಿಡಿತದಲ್ಲಿ ಇರುವಂಥ ಕೆಲಸ ಮಾಡೋದು. ಯಾರ ವಿರುದ್ಧ ನಿಮ್ಮ ವಿರೋಧ? ಯಾರು ರೇವಣ್ಣವರೇ ಇದ್ದವ್ರು. ನಿಮ್ಗೆ ಏನು ಮಾಡಿದ್ರು? ಅದೇ ಈ ಥರದ ಅಧಿಕಾರಿಗಳನ್ನ ನಾವು ಹಾಕಿ ಸರ್ಕಲ್ ಇನ್ಸ್ಪೆಕ್ಟರ್ನ ಅವ್ರು ಬೇಡ ಅಂತ ಅವ್ರನ್ನ ಹಾಕ್ಸೋದು. ಈ ಥರ ಒಟ್ಟಾರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಹದ್ದುಬಸ್ತಲ್ಲಿ ಇಡಬೇಕು ಅಂತಕ್ಕಂಥದ್ದು. ನಾನು ಗೆದ್ದಾಗ ಕೂಡ ನನ್ನ ಎದುರುಗಡೆ ನಾನು ಗೆದ್ದು ಬಂದಿದ್ನಲ್ಲ ಶ್ರೀಕಂಠಯ್ಯ, ಆ ಕಾಲಕ್ಕೆ ಅವರು ರಾಜಕಾರಣದಲ್ಲಿ ಭಾಳ ಒಂದು ರೀತಿ ದೊಡ್ಡ ಶಕ್ತಿ. ಅವರು ಅನಭಿಷಕ್ತ ದೊರೆ ಅಂತಲೇ ಅವರು ಆ ಕಾಲದಲ್ಲಿ. ಈ ಅಣ್ಣಯ್ಯನವ್ರನ್ನ ಸೋಲಿಸೋರಿಲ್ಲ ಅನ್ನುವಂಥ ಕಾಲದಲ್ಲಿ ನಾನು ಪಡ್ಡೆ ಹುಡುಗಾಗಿ ದೇವೇಗೌಡರು ಫಾಲೋಯರ್ ಆಗಿ ಗಂಗಣ್ಣವ್ರ ಫಾಲೋಯರ್ ಆಗಿ ಬಂದಿದ್ದರೂ ಕೂಡ ಭಾಳ ನಂದು ಕೂಡ ಶ್ರಮ ಹಗಲಿರುಳು ಅಲ್ಲದೆ ಹೋರಾಟ ಮಾಡಿ ನಾನು ಒಂದು ರೀತಿ ನನ್ನ ಕುಟುಂಬದ ಕೆಲಸನೂ ಬಿಟ್ಟು ನಮ್ಮ ತಂದೆ ತಾಯಿ ಅವರೆಲ್ಲರ ಮಾತನ್ನು ಕೂಡ ಕೆಲವು ಟೈಮ್ ಯಾಕಪ್ಪ ಈ ರಾಜಕೀಯ ಇಷ್ಟು ತಲೆ ಕೆಡಿಸ್ಕತ್ತಿ ಅಂದರೂ ಕೂಡ ಬಿಟ್ಟು ಹೋರಾಟ ಮಾಡಿ ಅದರ ಫಲವಾಗಿ ನಾನು ಅವತ್ತು ರಾಜಕೀಯದಲ್ಲಿ ನಮ್ಮ ಕ್ಷೇತ್ರದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನರ ಕೃಪೆಯಿಂದ ಆಶೀರ್ವಾದದಿಂದ ದೇವೇಗೌಡರು ಕೂಡ ಅವತ್ತು ಗಂಗಣ್ಣವ್ರು ಕೂಡ ಅವರು ಹಿರಿಯರಾಗಿ ನಮ್ಮ ನಾಯಕತ್ವ ತಗೊಂಡಿದ್ದರು. ನಾನು ಆಯ್ಕೆ ಆಗಿ ಬಂದ ಮೇಲೆ ನಮ್ಮನ್ನು ಬರ್ತಾ ಎಲ್ಲೋ ಒಂದು ಕಡೆ ನಾನು ಅದಕ್ಕಿಂತ ಮುಂಚೆ ಜಿಲ್ಲಾ ಪರಿಷತ್ ಗೆದ್ದಿದ್ದೆ. ಒಬ್ಬ ಏಕಮಾತ್ರ ಜಿಲ್ಲಾ ಪರಿಷತ್ ಸದಸ್ಯ ನಾನು 85ರಲ್ಲಿ ರಾಮಕೃಷ್ಣ ಹೆಗಡೆ ಗೌರ್ಮೆಂಟ್ ಹೊಸದಾಗಿ ಜಿಲ್ಲಾ ಪರಿಷತ್ ನಜೀರ್ ಸಾಬ್ ಮಾಡಿದ್ರಲ್ಲ, ಆಗ ಶ್ರೀಕಂಠಯ್ಯನ ಕ್ಷೇತ್ರದಲ್ಲೇ ಗೆದ್ದಿದ್ದು ನಾನು. 2 ತಿಂಗಳು ಉಪಾಧ್ಯಕ್ಷನೂ ಮಾಡಲಿಲ್ಲ. ನನ್ನ ಮೊದಲೇ ಪ್ರಾರಂಭ ಆದ್ದರಿಂದಲೇ ಶ್ರೀಕಂಠಯ್ಯನ ಕ್ಷೇತ್ರದಲ್ಲಿ ಹುಡುಗ 4,500 ಅಂತರದಲ್ಲಿ ಗೆದ್ದವನೇ ಅಂತ ಅಲ್ಲಿದ್ದ ಅಧಿಕಾರಿಗಳು ಕೂಡ ಅಡ್ವಾನ್ಸ್ಡ್ ಕಂಗ್ರ್ಯಾಚುಲೇಷನ್ ಹೇಳಿದರು. ಪುಟ್ಟೇಗೌಡ್ರೆ, ಮಾತು ನಡೀತಾ ಇದೆ ದೊಡ್ಡವ್ರ ಬಾಯಲ್ಲೆಲ್ಲ, ನಿಮ್ಮನ್ನು ಅಧ್ಯಕ್ಷರು ಮಾಡ್ತಾರೆ ಅಂತ. ನಾನು ಅಂಥದ್ದನ್ನು ಕೂಡ ಆಸೆ ಪಡಲಿಲ್ಲ. ಯಾಕೆ ಉದ್ದಕ್ಕೆ ಒಂದು ಅಧಿಕಾರನೆಲ್ಲ ನಿಮ್ಮ ಕುಟುಂಬದವ್ರು ಬಂದರೆ 2.5 ವರ್ಷ 5 ವರ್ಷ DCC ಬ್ಯಾಂಕು, ಫುಲ್ ಜಿಲ್ಲಾ ಪರಿಷತ್ 2.5 ವರ್ಷ. ಇನ್ಯಾರ ಪಾಪ ನಮ್ಮಲ್ಲೇ ಕ್ಷೇತ್ರದಲ್ಲಿ ಶೇಖರಪ್ಪ ಅಂತೇಳಿ ಗೆದ್ದರೆ ಅವನ ಜಿಲ್ಲಾ ಪರಿಷತ್ ಉಪಾಧ್ಯಕ್ಷಕ್ಕೆ 3 ತಿಂಗಳು ಪುಟ್ಟೇಗೌಡರ ಕಡೆನೂ ಅಂತೇಳಿ ಇದೆಲ್ಲ ನೋಡಿ ತಡೆದು. ಪುಟ್ಟೇಗೌಡ್ರೆ, ತಾವು ಈಗ ಮಾತಾಡ್ತಾ ಇದ್ದೀರಿ, ತಮಗೆ ಟಿಕೆಟ್ ಸಿಕ್ಕಲ್ಲ JDSನಲ್ಲಿ ಮುಂದಿನ ಚುನಾವಣೆಗೆ ಅಂದಾಗ ಪುಟ್ಟೇಗೌಡರು ಮಾತಾಡ್ತಾ ಇದ್ರಿ. ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ? ಕಳೆದ ಸಲವೇ ತೆಗೆದ್ರು ಟಿಕೆಟ್, ತಕರಾರು ತೆಗೆದ್ರು. ಯಾರೋ ಇವ್ರ ಸಂಬಂಧಿಕರ ಹುಡುಗನಿಗೆ ಇವ್ರು ಅಳಿಯನ್ ತಮಗೆ ಕೊಡಬೇಕು ಅಂತಕ್ಕಂಥದ್ದು ಶುರು ಆಯ್ತು. ನೋಡಿ, ಅದು ನೇರ ಈಗ ಬಾಲಕೃಷ್ಣ, ಹಾಸನ ಜಿಲ್ಲೆಗೆ ಗೊತ್ತಿದೆ, ಬಾಲಕೃಷ್ಣ CN ಬಾಲಕೃಷ್ಣ ಅವರಿಗೆ ಮುಂದಿನ ಬಾರಿ ಟಿಕೆಟ್ ಅಂತ. ಕಳೆದ ಬಾರಿನೇ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಹಳಷ್ಟು ಜನ ಒತ್ತಾಯ ಮಾಡಿದ್ರು. ಆಗ ಖುದ್ದು ದೇವೇಗೌಡ್ರೆ ಪುಟ್ಟೇಗೌಡರ ಜೊತೆ ಮಾತಾಡಿ ಆ ಸಂಬಂಧ ತೀರ್ಮಾನ ಕೈಗೊಂಡ್ರು. ಈ ಸಲ ಪುಟ್ಟೇಗೌಡರಿಗೆ ಮುಂದಿನ ಬಾರಿ ಅವರಿಗೆ ಅಂತ ಹೇಳಿ ಅದನ್ನ ನೀವು ಕೂಡ ಒಪ್ಕೊಂಡಿದ್ರಿ ಬಹಿರಂಗ ಸಭೆಯಲ್ಲಿ. ಹೇಳ್ಬಿಡ್ತೀನಿ ನಾನು. ಕೊಟ್ಟಿದ್ದೆ ಹೆಂಗೆ ಅಂದರೆ ಅವ್ರಿಗೆ ಕೊಡ್ಲಿಕ್ಕೆ ಎಲ್ಲ ತಯಾರಿ ಮಾಡಿ ನಮ್ಮನ್ನು ಎಲ್ಲೋ ಒಂದು ಕಡೆ ಜನ ಸೇರಿಸಿ ಮೀಟಿಂಗ್ ಮಾಡಿ ಅಂದರೆ ಅವ್ರು ಇನ್ನೊಂದು ಕಡೆ ಕ್ಯಾಂಪ್ ಮಾಡಿಸಿದ್ರು ಅವನ ಹತ್ರ. ನಾವೊಂದು ಕಡೆ ಟೆಂಟ್ ಹಾಕಿದ್ರೆ ನಮ್ಗೆ ಒಟ್ಟಿಗೆ ಹಾಕಿ ಅಂತ ಹೇಳಿ ಆ ಹುಡುಗನ ಕಡೆ ಇನ್ನೊಂದು ಕಡೆ ಟೆಂಟ್ ಹಾಕ್ಸಿದ್ರು. ಆದರೂ ದೇವೇಗೌಡರು ಬಂದಿದ್ದು ನಿಮ್ಮ ಹತ್ರ ಕೇಳಿ ಅದು ನೋಡಿದ್ರು. ಎಲ್ಲೋ ಒಂದು ಕಡೆ ನಮ್ಮನ್ನು ಅವ್ರ ಮನೇಲಿ ರೇವಣ್ಣ ಅವ್ರ ಮನೇಲಿ ಮಾತಾಡುವಾಗ ತಬ್ಲಿ ಥರ ಕೂರಿಸಿದ್ರು. ನಾನೊಬ್ಬ ಶಾಸಕ ಆಗಿ ನನಗೆ ಮೈಕ್ ಕೊಡಲಿಲ್ಲ. ಆ ಹುಡುಗನ ಹತ್ರ ಮಾತಾಡಿಸಿದ್ರು ದೊಡ್ಡ ಹೀರೋ ಥರ. ನಾನು ಪಾಪ ಇನ್ನು ಬಿಟ್ಟರೆ ಈ ಪುಟ್ಟೇಗೌಡಂದು ಏನೂ ಇಲ್ಲವೇನೋ ಅನ್ನಂಗೆ ನಾನು ಭಾಳ ನನ್ನ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಅಂತೇಳಿ ಗಂಭೀರವಾಗಿ ಕೂತು ಎದ್ದೋದೆ. ಅವತ್ತು ಮೀಟಿಂಗ್ ಕರಿಬೇಡಿ, ಇಲ್ಲಿ ದೊಡ್ಡ ಗೊಂದಲ ಆಯ್ತದೆ ಅಂದರೆ ಈ ಪುಟ್ಟೇಗೌಡಂಗೆ ಏನೂ ಶಕ್ತಿ ಇಲ್ಲ, ಈ ಹುಡುಗನ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಮೀಟಿಂಗ್ ಮಾಡಿಸಿದ್ರು. ನಾವು ಬೇಡ ಅಂದ್ರೂ ಅಲ್ಲಿ ನಮ್ಮ ಜನ ಬಂದು ಹಾಲು ಕರಿಯೋರು, ಹೊಲ್ತಾ ಇದ್ದವರು, ಕಾಣ್ತಾ ಇದ್ದವರೆಲ್ಲ ಬಂದರು. ಪುಟ್ಟೇಗೌಡನ ಕೊಡಲೇಬೇಕು ಅಂತೇಳಿ ದೊಡ್ಡ
ಗೊಂದಲ ಆಯಿತು. ಅವ್ರ ಪರವಾಗಿ ಬರೋರು ಬಂದಿದ್ರು. ಅಲ್ಲಿ ಪರಿಸ್ಥಿತಿ ನೋಡಿ ಅವರು ನಿಜ ದೇವೇಗೌಡರು ಹೇಳಿದ್ದು ನಿಜ. ದೇವೇಗೌಡರಂಗೆ ನೇರವಾಗಿ ಹೇಳಲಿಲ್ಲ. ಜವರೇಗೌಡರು ನೋಡಿ ಪುಟ್ಟೇಗೌಡ್ರೆ ಇಲ್ಲಿ ಉಳಿದಿರೋದು ಇಷ್ಟೇ, ನೀವು ಮುಂದಿನ ಸಲ ಕೇಳಕ್ಕಲ್ಲ ಅಂತೇಳಿ ಇಸ್ಕೊಂಡು ಹೋಗ್ಬೇಕು ಸೀಟ್ ಅಂದರು. ಅದರ ಅರ್ಥ ಕಂಡೀಷನ್ ಮೇಲೆ ಇದೆಲ್ಲ ಸೀಟ್ ಕೊಡ್ತೀವಿ ಅಂತ. ನನಗೆ ಪರಿಸ್ಥಿತಿ ಯಾವಾಗ ಬೇರೆ ಅನ್ಯ ಮಾರ್ಗ ಇರಲಿಲ್ಲ ರಾಜಕೀಯದಲ್ಲಿ, ನಾನು ಆ ಒಂದು ಸನ್ನಿವೇಶ ನಿಭಾಯಿಸೋಕ್ಕೆ, ನಮ್ಮ ಕ್ಷೇತ್ರದ ನನ್ನ ನಂಬಿದ ಜನನ ಉಳಿಸ್ಕೊಳ್ಳಿಕ್ಕೆ ನಾನು ಆಯಿತು ಕೇಳೋಕ್ಕಿಲ್ಲ ಬಿಡ್ರಿ ಅಂತ ಹೇಳಿ, ಅದು ಏನು ಬೇಡ ಅಂದರೂ ಕೂಡ ವೆಂಕಟಾದ್ರಿ ಕಲ್ಯಾಣ ಮಂಟಪ ಅಂತ ಹಾಸನ ಕರ್ಕೊಂಡೋಗಿ ದೊಡ್ಡ ಮೀಟಿಂಗ್ ಮಾಡಿ ಅವತ್ತು ಒಂದು 2-3 ಸಾವಿರ ಜನದ ಮಧ್ಯೆ ಹಂಗೆ ಹೇಳಿ ತೊಗೊಂಡೋಗ್ಬೇಕು ಅಂತ ಹೇಳಿದರು ಜವರೇಗೌಡರು. ನನಗೆ ಹೇಳಿದೆ, ಇಸ್ಕೊಂಡೋದೆ. ನಾನು ಕೇಳ್ತಾ ಇಲ್ವಲ್ಲ ಇವತ್ತು, ಅದಕ್ಕೆ ಸೀಟ್ನವರ. ಮತ್ತು ಅವತ್ತಿನಿಂದ ಏನಾಯಿತು, ಶಾಸಕನಾಗಿ ಗೆದ್ದ ಮೇಲೆ ಕೂಡ ಆ ಚುನಾವಣೆಯಲ್ಲೇ ನಮಗೆ ಕಿರಿಕ್ ಮಾಡಿದ್ರು. ನಾನು ಯಾವಾಗಲೂ ಗೆದ್ದಿರೋದು 20-22 ಸಾವಿರ 35 ಸಾವಿರ ಅಂತರದಲ್ಲಿ ಒಂದು ಸಲ. ಹೋದ ಸಲ ಆ ಕಿರಿಕ್ನಿಂದಲೇ ನನ್ನ ಅಂತರ ಕೂಡ ಕಡಿಮೆ ಆಯಿತು, 8-9 ಸಾವಿರದಲ್ಲಿ ಗೆಲ್ಲೋ ಸ್ಥಿತಿ ಬಂತು. ಅವತ್ತಿನಿಂದಲೇ ಒಂದು ರೀತಿ ಎಲ್ಲೋ ಒಂದು ಕಡೆ ನಮ್ಮನ್ನು ಸೌತಿ ಮಗನ ಥರ ನೋಡಿದ್ರೆ, ನಾವು ಸೌತಿ ಮಗನು ಎಷ್ಟು ದಿನ ತಡೀಲಿಕ್ಕೆ ಸಾಧ್ಯ? ರೈಟ್ ಪುಟ್ಟೇಗೌಡ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.